ವೆಂಕಟಾಪುರ ಗ್ರಾಮದಲ್ಲಿ ಮರ್ಯಾದೆಗೆ ಧಕ್ಕೆಯಾಗಬಹುದು ಎಂಬ ಭಯದಿಂದ ವ್ಯಕ್ತಿಯೊಬ್ಬ ಆತ್ಮಹತ್ಯೆಗೆ ಶರಣಾದ ಘಟನೆ ನಡೆದಿದೆ. ಮೃತ ವ್ಯಕ್ತಿಯನ್ನ 38 ವರ್ಷದ ದಾದಾಫೀರ್ ಅಂತ ಗುರುತಿಸಲಾಗಿದೆ. ಮನೆಯಲ್ಲಿಯೇ ಯಾರೂ ಇಲ್ಲದ ವೇಳೆ ನೇಣು ಬಿಗಿದು ಜೀವ ತ್ಯಾಗವನ್ನ ಮಾಡಿದ್ದಾರೆ. ದಾದಾಫೀರರ ಸಹೋದರ ಮೊಹಮ್ಮದ್ ರಫೀಕ್ ಮತ್ತು ಅವರ ಪತ್ನಿ ನೂರು ಬೇಬಿ ನಡುವೆ ಕೆಲ ಕಾಲದಿಂದ ಕಲಹ ನಡೀತಾ ಇತ್ತು. ಈ ದಾಂಪತ್ಯ ಕಲಹದ ಹಿನ್ನೆಲೆಯಲ್ಲಿ ನೂರು ಬೇಬಿ ಅವರು ಮಹಿಳಾ ಠಾಣೆಯಲ್ಲಿ ದಾದಾಫೀರ್ ಕುಟುಂಬದ ಒಟ್ಟು 11 ಮಂದಿಯ ವಿರುದ್ಧ ವರದಕ್ಷಿಣೆ ಕಿರುಕುಳ ಆರೋಪಿಸಿ ದೂರನ್ನ ದಾಖಲಿಸಿದ್ದಾರೆ. ನಮ್ಮ ಮೈದ್ನ ಹೆಂಡತಿ ಕೊಟ್ಟಿದ್ದಾಳಪ್ಪ ಅದು ಕಂಪ್ಲೇಂಟ್. ನನ್ನ ಗಂಡ ಏನು ತಪ್ಪು ಮಾಡಿಲ್ಲ, ಇಲ್ಲ ಟಾರ್ಚರ್ ರೌಡಿಸಮ್ ಮಾಡಿ ಅಪ್ಪ ಎಲ್ಲ ಅಮ್ಮ ಎಲ್ಲರೂ ಮನೆ ಮಂತ್ಯಾನ ಎಲ್ಲ ಬಂದು ಹೊಡೆದಿದ್ದು ಎಲ್ಲ ನಮ್ಗೆ ಮಾಡಿ ಹಾಕಿ ಕರ್ಕೊಂಡು ಹೋದ್ರು. ಹೋಗಿ ಅಲ್ಲಿ ಕಂಪ್ಲೇಂಟ್ ನಾವು ಬಡವರು ಏನಿಲ್ಲ ಅಂತ ಭಾಳ ಟಾರ್ಚರ್ ಕೊಟ್ಟು ನನ್ನ ಗಂಡನಿಗೆ ಜೀವ ತೆಗೆದು ಬಿಟ್ಲವ್ವ. ಹೆದರಿಕೆ ಆಗ್ತೀವಿ ಅಕ್ಕಿ ನಾವು ಯಾವತ್ತು ಪೊಲೀಸ್ ಸ್ಟೇಷನ್ ಹೋಗಿಲ್ಲ, ಕೋರ್ಟ್ ಹೋಗಿಲ್ಲ. ನಮಗೆಲ್ಲ ರೇಪ್ಗೆ ಮರ್ಯಾದೆ ಎಲ್ಲ ಕಳಿಸಿ ಎಲ್ಲ ಮಾಡಿ ನನಗೆ ಕೋರ್ಟಿಗೆ ಹಾಕಿ ನನಗೆ ರೇಪ್ಗೆ ನಾನು ಒಂದು ದಿನ ಮಾತಾಡಿಲ್ಲ, ಬೈಗಿಲ್ಲ, ಏನಿಲ್ಲ ಅಂತ ಮಾಡಿದ್ರು. ನನ್ನ ಮೇಲೆ ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಾಳ, ಟಾರ್ಚರ್ ಕೊಟ್ಟು ನನ್ನ ಮೇಲೆ ರೇಪ್ ಮಾಡಾಳ ಅಂತ ಹೇಳಿ ಎಲ್ಲ ಮಾಡ್ಕೊ ಅದು ಇದು ಕೊಟ್ಟರು ಅಂತ ಎದುರಿ ತಾವಿನ್ನ ಜೀವ ತೆಗೆದುಬಿಡಪ್ಪ. ನನ್ನ ಮಕ್ಕಳು ಎಲ್ಲ ಏನು ಮಾಡಬೇಕು? ದೂರು ದಾಖಲಾಗಿರುವ ಹಿನ್ನೆಲೆಯಲ್ಲಿ ಪೊಲೀಸರು ಮನೆಗೆ ಭೇಟಿ ನೀಡಿ ಸ್ಥಳ ಮಹಜೂರು ಕೂಡ ನಡೆಸಿದ್ರು. ಇದೇ ವೇಳೆ ಠಾಣೆಗೆ ವಿಚಾರವಾಗಿ ಹಾಜರಾಗುವಂತೆ ದಾದಾಫೀರ್ ಅವ್ರಿಗೂ ಕೂಡ ಪೊಲೀಸರು ಕರೆಯನ್ನ ಮಾಡಿದ್ರು. ಈ ವಿಚಾರವಾಗಿ ತೆರಳಿದ್ರೆ ಕುಟುಂಬದ ಮಾನಹಾನಿ ಆಗಬಹುದು ಎಂಬ ಭಯದಿಂದ ದಾದಾಫೀರ್ ತಮ್ಮ ಮನೆಯವರೊಂದಿಗೆ ಚರ್ಚಿಸಿದ್ರು. ಆತಂಕದಿಂದ ಚೇತರಿಸಿಕೊಳ್ಳದೆ ಕೊನೆಗೆ ಮನೆಯಲ್ಲಿ ಒಬ್ಬರೇ ಇದ್ದ ವೇಳೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಕುಟುಂಬ ಹೇಳಿದೆ. ಅವರು ಅದೇ ನಾವು 7 ಜನ ಅಣ್ಣತಮ್ಮಗಳು ನನ್ನ ವೈಫಿಗೆ ಏನೋ ರೇಪ್ ಮಾಡೋಕೆ ಬಂದಿದ್ರಂತೆ. ಆ ರೀತಿ ಆಮೇಲೆ ಏನೋ ಅವಾಷನ್ ಬಗ್ಗೆನೂ ಮಾತಾಡಿದ್ರು ಅವರು ನಮ್ಮ ವೈಫಿಂದು. ಅದೇ ರೀತಿ ಯಾವುದಾಗಿಲ್ಲ. ಹಂಗೆ ಗಂಡ ಹೆಂಡತಿ ಇಬ್ಬರು ಸೇರಿ ಗಂಡ ಹೆಂಡತಿ ಸೇರಿ ಸದ್ಯಕ್ಕೆ ಮಕ್ಕಳು ಬೇಡ ಅಂತ ಒಂದು 2.5 ಮಂತ್ 3 ಮಂತ್ ಆಗಿತ್ತು. ಮುಂದೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ವಿ. ನಮ್ಮ ವೈಫೇ ಬೇಡ ನನಗಂತ ಅಂದರು, ಅದಕ್ಕೆ ಮಾಡ್ಕೊಂಡ್ವಿ. ಒಪ್ಪಿ ಎಲ್ಲ ಡಾಕ್ಯುಮೆಂಟ್ ಇದ್ದಾವೆ. ಈಗ ಕಂಪ್ಲೇಂಟಲ್ಲಿ ನಾನು ಏನು ಫೋರ್ಸೇಬಲಿ ಅವಾಷನ್ ಮಾಡಿಸಿದ್ದೇನಂತೆ. ಅವರೆಲ್ಲರೂ ನಮ್ಮ ಅಣ್ಣರೆಲ್ಲರೂ ಮಾಡಿಸಿದ್ದಾರೆ ಅಂತ ನಿಂತ್ಕೊಂಡು ಈ ರೀತಿ ಸುಳ್ಳು 9 ಮಂದಿ 10 ಮಂದಿ ಮೇಲೆ ಆಗಿದೆ, ಪ್ರೈವೇಟ್ ಡಾಕ್ಟರ್ ಸೇರಿಸಿ. ಇವ್ರ ಬಗ್ಗೆ ಏನು ಇವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಇವ್ರ ಬಗ್ಗೆ ಭಾಳ ಭಯ ಆಯಿತು ಅವ್ರಿಗೆ. ಬಂದು ಹೊಡೆಯೋದು ಬಂದಿದ್ರು ಅವರು. ನಿನ್ನೆ ಸಾಯಂಕಾಲ ಬಂದು ಸ್ವಲ್ಪ ಟಾರ್ಚರ್ ಮಾಡಿ ಹೋಗಿದ್ದಾರೆ ಅವ್ರು. ಅದಕ್ಕೆ ಇವರು ಬೆಳಗ್ಗೆ ಈ ರೀತಿ ಮಾಡ್ಕೊಂಡ್ರು. ಅವರೇ ನಮ್ಮ ವೈಫ್ ಕಡೆಯವರೇ ಕಾರಣ ಮಾಡಿ ಜೀವ ಬೆದರಿಕೆ ಹಾಕೋದಾಗಲೇ ಜೀವ ತಗೊಂಡ್ರಿ ಇವರು ಬೆಳಗ್ಗೆ. ಇಲ್ಲ ಅವ್ರ ಮುಂಚೆ ನಮ್ಮ ಮೇಲೆ ಮಾಡಿದ್ರಲ್ಲ, ಸೊ ಮತ್ತು ನಾವು ಬೇಲ್ ತೊಗೊಳ್ಳೋವರೆಗೂ ವೇಟ್ ಮಾಡ್ತಾ ಇದ್ದೀವಿ. ಮಾಡಿಲ್ಲ, ಈಗ ಮಾಡ್ತೇವೆ. ಈ ಸಾವಿಗೆ ನೂರು ಬೇಬಿ ಹಾಗೂ ಆಕೆಯ ಕುಟುಂಬಸ್ಥರೇ ಕಾರಣ ಅಂತ ಆರೋಪ ಮಾಡಿದ್ದಾರೆ. ಈ ಆರೋಪದ ಹಿನ್ನೆಲೆಯಲ್ಲಿ ನೂರು ಬೇಬಿ ಮತ್ತು ಈಗ ಇತರರ ವಿರುದ್ಧ ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ ಪ್ರಕರಣವನ್ನ ಹಾವೇರಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಇರ್ಫಾನ್, ಕರ್ನಾಟಕ ಟಿವಿ, ಹಾವೇರಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.